ಇವತ್ತು ವೈಕುಂಠ ಏಕಾದಶಿ ಇದೆ. ಉಪವಾಸ ಮಾಡೋದು, ಪೂಜೆ, ವ್ರತ ಏನು ಅಂತ ಅಮ್ಮನ ಹತ್ರ ತಿಳ್ಕೊಂಡ್ಬಿಡ್ತೀನಿ ಫೋನ್ ಮಾಡ್ಕೊಂಡು. ನೇತ್ರ, ನೇತ್ರ, ಏನ್ ಮಾಡಾಕತ್ತೀಯವ್ವ? ಅತ್ತೆ ಬಂದೆ, ಇಲ್ಲೇ ಒಳಗಡೆ ಅಡಿಗೆ ಮಾಡಿ ತಿಂಡಿ ಮಾಡ್ತಾ ಇದ್ದೀನಿ. ಬಂದೆ ತಡ್ರಿ. ಇವತ್ತು ವೈಕುಂಠ ಏಕಾದಶಿ ಐತಿ, ಏನ್ ಅಡಿಗೆ ಮಾಡಾಕತ್ತೀಯ? ಉಪವಾಸ ಮಾಡ್ಬೇಕಲ್ಲ? ಹ್ಞೂ ಅತ್ತಿ, ಉಪವಾಸ ಮಾಡಾಕತ್ತೀನಿ. ನನಗಲ್ಲ ತಿಂಡಿ, ಇವರು ಹುಡ್ರ ಊಟ ಮಾಡ್ತಾರಲ್ಲ, ಮತ್ತು ಅವ್ರಿಗೆ ಮಾಡಬೇಕು, ಮತ್ತು ಇವ್ರಿಗೂ ಮಾಡಬೇಕಲ್ಲ ನಿಮ್ಮ ಮಗಂಗೂ, ಅದಕ್ಕೆ ಮಾಡಾಕತ್ತೀನಿ. ಹೌದೇನ? ನಾನೆಲ್ಲ ಎಲ್ಲರಿಗೂ ಮಾಡಾಕತ್ತೀನ ಅಂತ ಅನ್ಕೊಂಡಿದ್ದೆ. ಅವ ನನ್ನ ಕೈಯಾಗ ಉಪವಾಸ ಇರೋಕ್ಕಾಗಲ್ಲವ, ಅಲ್ಲ ನಿಶಕ್ತಿ ನನಗೆ ಇವಾಗ. ಅವಾಗಿನ ಥರ ಇಲ್ಲ ನಾನು. ನೀನು ಮಾಡಾಕತ್ತಿ ಅಲ್ತಾಗ, ನಾನೇನು ಮಾಡಂಗಿಲ್ಲ. ಇರಲಿ ಬಿಡತ್ತಿ, ಗೊತ್ತಾಕತ್ತಿ ನನಗೂ. ಇದು ನಾನು ಮಾಡಾಕತ್ತೀನಲ್ಲ, ನಡೀತೈತೆ ತಾಳ್ರಿ. ಅತ್ತಿ, ಏಕಾದಶಿ ದಿನದಂದು ಯಾಕೆ ಉಪವಾಸ ಮಾಡ್ಬೇಕತ್ತಿ? ಉಪವಾಸ ಮಾಡೋದ್ರಿಂದ ಏನು ಸಿಗುತ್ತೆ? ಅದರಿಂದ ಏನು ಪ್ರಯೋಜನ ಆಗುತ್ತೆ? ಇವತ್ತು ವೈಕುಂಠ ಏಕಾದಶಿ ಅಲ್ಲ, ಇವತ್ತು ಸ್ವರ್ಗದ ಬಾಗಿಲು ತೆಗ್ದಿರ್ತಾನಂತೆ ವೈಕುಂಠಪ್ಪ ವೆಂಕಟೇಶ್ವರ. ಸ್ವರ್ಗದ ಬಾಗಿಲು ಓಪನ್ ಮಾಡಿರ್ತಾನಂತೆ. ಅದಕ್ಕೆ ಏನೇ ಆದರೂ ಒಳ್ಳೆಯದೇ ಮಾಡಬೇಕು. ಇವತ್ತು ಎಂಥ ಕೆಟ್ಟದ್ದು ಯೋಚನೆ ಮಾಡಬಾರ್ದು, ಕೆಟ್ಟ ಕೆಲಸನೂ ಮಾಡಬಾರ್ದು. ಒಳ್ಳೆಯದೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು. ಒಳ್ಳೆಯದನ್ನೇ ಮಾಡಬೇಕು ಅಂತ ಅಂದಾಗ ಉಪವಾಸ ಮಾಡಬೇಕು. ಯಾಕೆ ಅಂತ ಅಂತಂದರೆ, ಒಂದು ತಿಂಗಳಲ್ಲಿ ಒಂದು ದಿನ ಉಪವಾಸ ಇರೋದ್ರಿಂದ ದೇಹಕ್ಕೆ ಯಾವುದೇ ಕೆಟ್ಟ ಪರಿಣಾಮವೂ ಆಗಲ್ವಂತೆ. ಈ ವ್ರತ ಮಾಡೋದ್ರಿಂದ ನಮ್ಮ ಅಂತಃಕರಣ ಏನಿದೆ ಅಲ್ಲ, ಅದು ಶುದ್ಧಿ ಆಗುತ್ತೆ. ಮತ್ತು ತತ್ವಜ್ಞಾನದ ಮೇಲೆ ಅದರದ್ದು ಜ್ಞಾನ ವೃದ್ಧಿ ಆಗುತ್ತೆ. ನಮ್ಮದೇನು ಈ ಇಂದ್ರಿಯಗಳು ಅಂತ ನಾವು ಹೇಳ್ತೀವಲ್ಲ, ಅದ್ರ ಮೇಲೆ ನಮಗೆ ಹತೋಟಿ ಸಾಧಿಸೋಕ್ಕೆ ಈ ಉಪವಾಸ ಏನು ಮಾಡ್ತೀವಲ್ಲ, ಅದು ಸಹಾಯ ಮಾಡುತ್ತೆ. ಎಲ್ಲೆಂದಲ್ಲಿ ಏನೇನು ಬೇಕು ಅದನ್ನು ತಿಂದು ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ಆಯಾಸ ಆಗಿರುತ್ತೆ. ಅದು ಒಂಥರ ವೃದ್ಧಾಪ್ಯ ಬಂದಿರೋ ಥರ ಆಗಿರ್ತೈತೆ ತಿಂಗಳಲ್ಲಿ. ಅದಕ್ಕೋಸ್ಕರ ಉಪವಾಸ ಮಾಡಿದ್ವಿ ಅಂತ ಅಂದ್ರೆ, ಅದೇನು ನಾವು ತಿಂದಿರ್ತೀವೋ ಅದೆಲ್ಲ ಜೀರ್ಣ ಆಗಿ ಕಲ್ಮಶ ಎಲ್ಲ ಹೊರಗೆ ಹೋಗೋಕ್ಕೆ, ಮತ್ತು ನಮ್ಮ ದೇಹ ತಂಪಾಗಿರೋಕ್ಕೆ ಉಪವಾಸ ನಮಗೆ ಹೆಲ್ಪ್ ಮಾಡುತ್ತೆ. ನಾವು ಉಪವಾಸ ಮಾಡ್ತಿರ್ತೀವಲ್ಲ, ಆವಾಗ ದುಷ್ಟ ವಿಚಾರಗಳು ಸಹ ಅಳಿಸೋಗ್ತಾವಂತೆ ಉಪವಾಸದ ಪ್ರಭಾವದಿಂದ. ಮತ್ತು ಅದ್ರ ಅನ್ನ ನಾವೇನು ತಿಂತೀವಲ್ಲ, ಆ ಅನ್ನದ ಮೇಲಿರೋ ಆ ಅನ್ನದ ಮಹತ್ವ ನಮಗೆ ಆ ಉಪವಾಸ ಟೈಮಲ್ಲಿ ಗೊತ್ತಾಗುತ್ತೆ. ಹಂಗೆ ಎಗ್ಗಿಲ್ದಂಗೆ ತಿನ್ನೋದು, ಹಂಗೆ ಗಡತ್ತಾಗಿ ತಿನ್ನೋದು ಅಂತಾರಲ್ಲ, ಅದು ಉಪವಾಸ ಮಾಡಿದಾಗ ನಾವು ಎಷ್ಟು ತಿನ್ನಬೇಕು, ಎಷ್ಟು ಏನು ಎಂತ ಅಂತ ಆವಾಗ ಉಪವಾಸ ಟೈಮಲ್ಲಿ ಗೊತ್ತಾಗುತ್ತೆ. ಆವಾಗಿನ ಕಾಲದವ್ರು ಏನು ಸುಮ್ಮನೆ ಮಾಡಿಲ್ಲ, ಒಂದು ತಿಂಗಳಿಗೆ ಒಂದ್ಸತಿ ಉಪವಾಸ ಮಾಡಬೇಕು. ಅದಕ್ಕೆ ಏಕಾದಶಿ ಅವು ಇವು ಬಂದಿರೋದು. ಸುಮ್ಮನೆ ಉಪವಾಸ ಮಾಡೋ ಅಂದ ತಕ್ಷಣ ಯಾರೂ ಮಾಡಲ್ಲ, ಹೌದಿಲ್ಲ? ನಮ್ಮ ದೇಹಕ್ಕೆ ಒಳ್ಳೇದಾಗಬೇಕು, ನಮ್ಮ ಮನಸ್ಸಿಗೆ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಆ ದೇವರೇ ಎಲ್ಲಿ ಭೂಮಿಗೆ ಬಂದು ಹೇಳಿದನೋ ಏನೋ ಯಾರಿಗೆ ಗೊತ್ತು. ಏಕಾದಶಿ ಮಾಡಿರಿ, ಆ ವ್ರತ ಮಾಡಿರಿ, ಈ ವ್ರತ ಮಾಡಿರಿ ಅಂತ. ಅದು ಹೃದ್ರೋಗ ಅಂತ ಐತೆ. ಹೃದ್ರೋಗ ಮತ್ತು ಇನ್ನೊಂದು ಕೆಲವೊಂದು ರೋಗಗಳಿದಾವಲ್ಲ, ಉಪವಾಸ ಮಾಡೋದ್ರಿಂದ ಅದು ಕಡಿಮೆ ಆಗೈತೆ ಅಂತಲೂ ಎಷ್ಟೋ ಕಡೆ ಹೇಳಿದಾರಂತೆ ಡಾಕ್ಟ್ರು. ನಮ್ಮ ದೇಹನ ದಂಡಿಸ್ಬೇಕು ಉಪವಾಸದಿಂದ. ಅವಾಗೇನಾಗುತ್ತೆ, ನಾವು ಪರಮಾತ್ಮನ ಹತ್ರ ನಮಗೆ ಕನೆಕ್ಷನ್ ಬರ್ತೈತಿ. ನಾವು ಹತ್ತಗಂತ ಏನು ಕೊಡ್ತೀವಿ, ಏನು ಸೇವೆ ಮಾಡ್ಬೋದು ಅಂತಂತಂದರೆ, ನಮ್ಮ ದೇಹನ ದಂಡಿಸೋದೇ ಆ ದೇವ್ರಿಗೆ ನಾವು ಮಾಡುವಂಥ ಸೇವೆ ಆಗಿರ್ತತಿ. ಹೌದಾ ಅತ್ತೆ? ಎಷ್ಟೊಂದೆಲ್ಲ ಈ ಪ್ರಯೋಜನ ಐತೆ ಉಪವಾಸ ಮಾಡೋದ್ರಿಂದ. ಸದ್ಯ ನಾವು ತಿಂಗಳಿಗೆ ಒಂದ್ಸತಿ ಉಪವಾಸ ಮಾಡ್ತಿದ್ದೀವಲ್ಲ, ನಮ್ಮ ಪುಣ್ಯ. ಬೇರೆಯವ್ರು ಯಾರೂ ಮಾಡೋದಿಲ್ಲ, ಬಟ್ ಮಾಡಬೇಕು. ಅದು ಉಪವಾಸ ಮಾಡಿದರೆ ಇಷ್ಟೊಂದೆಲ್ಲ ಈ ಪ್ರಯೋಜನ ಐತೆ ಅಂದಮೇಲೆ ಮಾಡಬೇಕು. ತಿಂಗಳಿಗೆ ಒಂದ್ಸತಿನಾದ್ರೂ ಮಾಡಬೇಕು. ಆ ದೇವರಿಗೋಸ್ಕರ ನಾವು ಎಷ್ಟು ಮಾಡಿಲ್ಲ ಅಂದರೆ ಹೆಂಗತ್ತೆ ಅಲ್ಲ? ಆ ಪರಮಾತ್ಮಂಗೆ ಎಷ್ಟು ಮಾಡಿದ್ರೂ ಸಾಕಾಗಂಗಿಲ್ಲ. ನಮ್ಮನ್ನೆಷ್ಟು ಚೆನ್ನಾಗಿಟ್ಟಿದ್ದಾನೆ, ನಮಗೋಸ್ಕರ ಏನೆಲ್ಲ ಕೊಟ್ಟಿದ್ದಾನೆ. ಪ್ರಕೃತಿ, ನೀರು, ಬೆಂಕಿ, ಗಾಳಿ, ಇಷ್ಟೆಲ್ಲ ನಮಗೋಸ್ಕರ ಕೊಟ್ಟಿದ್ಮೇಲೆ ಅದಕ್ಕೋಸ್ಕರ ನಾವು ಒಂದೇ ಒಂದು ದಿನ ಉಪವಾಸ ಇದ್ದಂತಂದರೆ ಏನು ಕಳ್ಕೊಳ್ಳಂಗಿಲ್ಲ, ಹೌದಿಲ್ಲ? ಆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಉಪವಾಸದ ಮಹತ್ವ ಏನು ಅಂತ. ಹಂಗಿದ್ಮೇಲೆ ಆತನ ಬಾಯಿಂದನೇ ಉಪವಾಸದ ಮಹತ್ವ ಏನಂತ ಕೇಳಿದ ಮೇಲೂ ನಾವು ಉಪವಾಸ ಮಾಡಿಲ್ಲ ಅಂದರೆ ನಾವು ಶ್ರೀಕೃಷ್ಣಂಗೆ ಬೇಜಾರಾಗಿ ಮಾಡ್ದಂಗಲ್ಲ. ಏನೋ ನಮಗಂತರೂ ಕಾಲ ಮುಗೀತು. ಇನ್ನೇನು ವೈಕುಂಠದ ದಿನನೇ, ವೈಕುಂಠ ಏಕಾದಶಿ ದಿನನೇ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರೆ ಗೋವಿಂದ, ನೇರ ಆತನ ಪಾದಕ್ಕೆ ಹೋಗಿ ಸೇರ್ಕೊಂಬಿಡ್ತೀವಿ ನೋಡು. ಯಾರಿಗೆ ಸಿಕ್ತತ್ತೇಳ ಅಂತ ಪುಣ್ಯ ವೈಕುಂಠ ಏಕಾದಶಿಗೆ ಹೋಗೋದು? ಪುಣ್ಯ ಮಾಡ್ಕೊಂಬಂದಿರ್ಬೇಕು. ಅಯ್ಯೋ ಬಿಡ್ರತ್ತಿ, ಏನಂತ ಮಾತಾಡ್ತೀರಿ? ಹೋಗ್ಲಿ ಬಿಡು. ಪೂಜೆ ಮಾಡಿದ್ಯಾ? ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ನೆಲ ಒರೆಸ್ಕೊಂಡು
ಎಲ್ಲ ತೊಳ್ಕೊಂಡು ಪೂಜೆ ಮಾಡಿ ನೈವೇದ್ಯ ಇಟ್ಬಿಟ್ಟು ಇವಾಗ ಇವರಿಗೆ ಅಡುಗೆ ತಿಂಡಿ ಮಾಡೋಣ ಅಂತ ಬಂದೆ ಈ ಕಡೆ. ಮತ್ತೆ ಇವ್ರು ಯಾರು ಮಾಡ್ತಿಲ್ಲ, ಗೀತಾ ಮತ್ತೆ ಮಂಜಕ್ಕ ಯಾರು ಮಾಡ್ತಿಲ್ಲ ಏಕಾದಶಿನ? ಏನೋವ ಯಾಕ ಫೋನ್ ಬಂದಿಲ್ಲ? ಸತಿಗೆಲ್ಲ ಫೋನ್ ಬಂದಿರ್ತಿತ್ತು. ಅಮ್ಮಂಗಾದ್ರೆ ಫೋನ್ ಮಾಡೋಣ, ಏನು ಮಾಡ್ತಾ ಇದ್ದಾರೋ. ಮತ್ತೆ ನೆನೆಸಿದ ತಕ್ಷಣ ಫೋನ್ ಮಾಡಿದ್ರೆ ನೋಡು ಮಂಜಕ್ಕ, ತಗೊಳ್ರಿ. ಹಾಂ ಹೇಳ ಮಂಜವ್ವ, ತಿಂಡಿ ತಿಂದ್ರೇನವ? ಏನು ಮಾಡಾಕತ್ತಾರ ಮೊಮ್ಮಕ್ಕಳು ಹಳೆಯಂದ್ರು ಎಲ್ಲ ಏನು ಮಾಡಾಕತ್ತಾರ? ಹಾಂ ಅಮ್ಮ ಎಲ್ಲರೂ ಆರಾಮಿದ್ದಾರೆ ನೋಡು. ತಿಂಡಿ ಇಲ್ಲವೇ ಇವತ್ತು ವೈಕುಂಠ ಏಕಾದಶಿ ಅಲ್ಲ, ನಾನೇ ಹಿಡ್ದಿದ್ದೆ. ನಾನು ಉಪವಾಸ ಮಾಡಾಕತ್ತೀನಿ. ಅವರಿಗೆಲ್ಲ ತಿಂಡಿ ಮಾಡಿಕೊಟ್ಟಿದ್ದೆ, ತಿಂದು ಸ್ಕೂಲಿಗೆ ಹೋದ್ರು. ಅವರು ನಿಮ್ಮ ಮಳೆಯನು ಕೆಲ್ಸಕ್ಕೆ ಹೋಗಿದ್ದಾರೆ. ಇನ್ನು ಅತ್ತಿಯವರೆಲ್ಲ ತಿಂದು ಕುತ್ಕೊಂಡಾರ. ನಂದು ಉಪವಾಸ ನೋಡಮ್ಮ. ಮಾಡಾಕತ್ತೇನು ಉಪವಾಸನ? ಚೆನ್ನಾಗಿ ಒಳ್ಳೇದಾಗ್ಲವ, ದೇವರು ಒಳ್ಳೇದು ಮಾಡಲಿ.